ಬಂಕನಾಥನ ಹೊಡೆದ ನಿನ್ನ ಹಚ್ಚಲ ಕಲ್ಲು ಮಾಡಿ ಖಬರಿಗೇಡಿ ಅದವರೇ ನಿನಗೆ ನೆಪ ಹೇಳ್ಬೇಕ್ರಿ ನೋಡ್ಲಿಕ್ಕ ನಿನ್ನಂಗೆ ಅದಾಳ ಅಂದ್ರ ಹಂತಕ್ಕಿಗೆ ನಾಯಿ ಹಂಗ ಆಗಲ್ರಿ. ಹಾ 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 ಅಕ್ಕಂದ್ರ ತಾಯಿ ಸಮಾನ ನೀ ಹೇಳಕತ್ತಿದಿ ನಿನ್ನಂಗೆ ಅದಾಳ. ಮತ್ತ ತಾಯಿ ಅಂತ ಹೆಣ್ಣು ಮಗಳಿಗೆ ನಾ ಆಲಕ್ಕ ಬರುದಿಲ್ಲ. ಮತ್ ನಿನ್ನ ಬಲ್ಲೆ ಕುರಿ ಅಲ್ಲವಂದ್ರ ಮನ್ನಿ ಕುರಿ ಉಣ್ಣಿ ನೀ ಯಾಕ ಕೇಳಕ್ ನನ್ನ ಮಾತು ಶಬಾಷರ. ಎಲ್ಲದಕ್ಕೂ ನಿನಗ ಭಯ ಅಲ್ಲ. ದೈತ್ಯನ ಸಂವಾರ ಮಾಡಿದಾಗ ಶಕ್ತಿ ಇತ್ತು. ಬಂಕನಾಥ್ ನಿನ್ನ ಶಿರಿ ಶರಗಕ್ಕೆ ಕೈ ಹಾಕದಾಗ ಯಾಕ ನನಗ ಕರ್ದಿ ನೀನು ಹೊಡಿಬೇಕಾಗಿರ್ತಾವ್ರಿ. ಮತ್ತ ಮನ್ಯಾಗ ತಮ್ಮನ ಧೈರ್ಯ ನೋಡದಕ್ಕೆ ಬೆಕ್ಕ ಅಡ್ಡ ಹೈದಾದ್ರೆ ಯಾಕೆ ಸಂಶಯ ಪಟ್ಟಿ ಯಾಕ್ರಿ. ಒಂದು ನಾ ಒಲ್ಲಂದ ಕಾಲಕ್ಕ ಆ ಎರಳಿ ಗುಂತಿ ರಾಯಣ್ಣಗ ಹೋಗಿ ಏನ್ ಹೇಳಿ ಸುಳ್ಳು ಮಾಡಿ ಬಂದಿದ್ದಿ ಹೇಳಿ ಮಂಗಳಾರತಿ ಮಾಡೋಣ ಬಂದವ. ಏನ ಎಲ್ಲಿ ತಲಿ ಬಾಗಿಲ್ಲ ಎಲ್ಲಿ ಇಂಥ ಜಾಗದಾಗೆ ಬಾಗಿನತ್ತು ಹೇಳೇ ನೀ ಮಂಗಳಾರತಿ ಮಾಡು. ಹೌದು ಹುಲಿ ಹೌದು. ಓ ಸುಮಿತ್ರಕ್ಕ ತರಕ ಹಾರಿ ಮಾತಾಡಕತ್ತಿದೆ. ತರಕ ತಲಿ ಅಲ್ಲ ನಿಂದು ಒಲಿಯಮ್ಮ. ಹೌದು ನನ್ನ ತಲಿ ತೆಳಗ ಮಾಡವ್ರು ಈ ಜಗತ್ತದಾಗ ಹುಟ್ಟಿಲ್ಲ. ತಲಿ ಬಾಗಿದ್ದೆ ಎಲ್ಲಿ ಬಾಗಿಲ್ಲ ರೇವಣ ಸಿದ್ದಾಗ ಒಬ್ಬವನಿಗೆ ನಾ ತಲಿ ಬಾಗಿನಿ. ಹೌದು ಬೆಟ್ಟರ ನಿನ್ನ ತಲಿ ಯಾವತ್ತಿದ್ರು ತೆಳಗೆ. ಎಲ್ಲಿಗೆ ಬರ್ತಾರಪ್ಪ ವಿಷಯ ಹೇಳ್ತಾರ ಹಿರಿಯರು ಒಂದ್ ಕಡೆ ಬಹಳ ಚಂದ. ಏನ್ ಹೇಳ್ತಾರಪ್ಪ? ಇಳೆ ನಿಮ್ಮ ಧಾನ, ಹೌದ್ ಬೆಳೆ ನಿಮ್ಮ ಧಾನ, ನಿಮ್ಮ ಧಾನ ಎತ್ತು ನಿಮ್ಮ ಧಾನ, ಹೌದು ಬಿತ್ತು ನಿಮ್ಮ ಧಾನ. ಹೌದಲ್ರಿಪ್ಪ. ನಿಮ್ಮ ಧಾನವನ್ನು ಉಂಡು ಅನ್ಯರನ್ನ ಹೊಗಳುವ ಕುನ್ನಿಗಳಿರ ಏನೆಂಬೆ ರಾಮನಾಥ. ಹೌದು ಹಿಂಗೆ ಯಾಕೆ ಹೇಳಿದ್ರಿ ಮಾತಾ? ಹೌದ್ರಿ. ಪ್ರಾಪಂಚಿಕ ಜೀವನದೊಳಗ ಎಲ್ಲಾ ನಾವು ಏನು ನಡೆಸೀವಿ ಇದು ನಂದದ. ಹೌದು ಎಲ್ಲಾ ಕಡೆ ನಡೀತಿರ್ತಾವ್ರಿ ಮಾತ. ಹೌದು ಏನತ್ತ ನಡೀತಾವ? ಏನತ್ರಿಪ್ಪ? ಕಟ್ಟಿ ಮ್ಯಾಗ ಕುತ್ತಾಗ ನಡೀತಾವ್ರಿ. ಶಿವಗಪ್ಪ ಮುತ್ಯನ ಗುಡ್ಯಾಗ ಹುಣಚಿಗಿಡದ ಬುಡುಕು ಕೊತ್ತು. ಏನತ್ತ ನಡೀತಾವ ಮಾತಾ? ನಮ್ಮ ಅಪ್ಪ ಬ್ಯಾರಿ ಕೊಡ್ಬೇಕಾದ್ರ ಹೌದ್ ಒಟ್ಟು ಭಟ್ಟಿ ಮ್ಯಾಗ ಹೆಣ್ತಿನ ತಗೊಂಡು ಹೊರಗೆ ಬಂದೆ. ಬಂದ ಮ್ಯಾಗ ಮಂದಿ ಹೊಲ ಎಲ್ಲ ಮಾಡಿ ನನ್ನ ಕೈ ಮ್ಯಾಗ ಒಂದು 10 ಎಕರೆ ಹೊಲ, ಹೌದ್ ಒಂದು 3 ಅಂತಸ್ತು ಮನಿ, ಹೌದು ಒಂದು ಕಾರ್ ಗಾಡಿ, ಹೌದು ಶಿವಗಪ್ಪ ಮುತ್ಯಾನ ಪುಣ್ಯ ನನ್ನ ಹೊಟ್ಟಿಲೆ 1-2 ಗಂಡಸು ಮಕ್ಕಳು ಹುಟ್ಟುದು. ಇಂಥ ಹೈರಾಣದಾಗ ಅವಕ್ಕೆ ಸಾಲಿ ಕಲಿಸಿ ನೌಕರಿಗೆ ಹಚ್ಚದೆ ಪ್ರಾಯಕ್ಕೆ ಬಂದು 2ಕ್ಕೆ ಲಗ್ನ ಮಾಡಿ ಸ್ವಸ್ತ್ಯಾರ ಬಂದ್ರು. 2 ಮೊಮ್ಮಕ್ಕಳು ಹುಟ್ಟ್ಯಾವ. ನನ್ನ ಕೈಲೇ ಇಟ್ಟು ನೀಗೆ ಅದ. ಹೌದು ಇದೆಲ್ಲ ನಾ ಮಾಡಿ. ಯಾಕ್ರಿ ಹಿರಿಯಾರ? ಹೌದು ನನ್ನ ಕೈಲೇ ಇಟ್ಟು ನೀಗೆ ಅದ. ಇಟ್ಟು ಎಲ್ಲ ನಾ ಮಾಡೀನಿ. ಹೌದಪ್ಪ ನೀನೇ ಮಾಡಿ ಇಲ್ಲ ಅನ್ನೋದಿಲ್ಲ. ಹೌದು ಹೊಲ ನಿಂದ, ಮನಿ ನಿಂದ, ರೊಕ್ಕ ನಿಂದ, ರೂಪಾಯಿ ನಿಂದ, ಆಸ್ತಿ ನಿಂದ, ಅಂತಸ್ತು ನಿಂದ, ಬೆಳ್ಳಿ ನಿಂದ, ಬಂಗಾರ ನಿಂದ, ಮಕ್ಕಳು ನಿನ್ನವ್ರು, ಹೆಂಡ್ರು ನಿನ್ನವ್ರು, ಸ್ವಸ್ತ್ಯಾರ ನಿನ್ನವ್ರು, ಮೊಮ್ಮಕ್ಕಳು ನಿನ್ನವ್ರೇ. ಹೌದು ಎಲ್ಲ ನಿಂದೇ ಅದ. ಇಲ್ಲ ಅನ್ನೋದಿಲ್ಲ. ಸಾಲುಟಿಗೆ ಊರಾಗ ಒಟ್ಟು ನೀನೇ ಗಳಿಸಿರಿ. ಹಂಗ ಆದ್ರ ನೀ ಹೋಗುವಂತ ಸಂದರ್ಭದೊಳಗ ನಿನ್ನ ಸಂಗಾಟ ಕೊನಿತಕ್ಕ ಯಾವಾದ ಬರ್ತದ? ಯಾವಾಗೂ ಬರ್ಲಲ್ರಿಪ್ಪ. ಯಾವಾಗೂ ಬರಲ್ಲ. ಎಲ್ಲಿ ತಕ ಬರ್ತಾರ? ಮುಚ್ಚಿ 3 ದಿನ ಹೋಳಿಗೆ ಮಾಡುತ್ತಾನ. ಅಟ್ಟೆ ನಿನ್ನ ನೆನಪು ಇರ್ತಲ್ಲ. ಹೌದು ಏನು ನಿನ್ನ ನೆನಪು ಹಾರ್ತು ಅದು ಯಾವಾದು ನಿಂದ ಅಲ್ಲ. ಹೌದು ಬರಾಗುನು ಏನೂ ತಂದಿಲ್ಲ. ಹೋಗಾಗನು ಏನೂ ಒಯ್ಯಿಲ್ಲ. ಹೋಗಾಗನು ನೀ ಏನೂ ಒಯ್ಯೋದಿಲ್ಲ. ಹೌದು ಇದಕ್ಕೆ ಯಾಕ ನಂದತ್ ಹೇಳಿ ಬಡದಾಡ್ತಿ ಅಂತ ಹೇಳಿ ಹೌದು ಹೇಳುತ್ತಾರ ಜೇಡರದ ಹಸಿಮಯ್ಯನವರು. ಹೌದು ಇರ್ಲಿ ಪುಣ್ಯಾತ್ಮರೇ, ಇರ್ಲಿ. ಒಂದ್ ಸ್ವಲ್ಪ ನನ್ನ ತಾಯಿ ಒಳಗ ಗದ್ದಲ ಮಾಡಬೇಡ್ರಿ. ಹೌದು ಸ್ವಲ್ಪ ಸಮಾಧಾನದಿಂದ ಏನೇ ಮಾತಾಡಿದ್ರು ಸಮಾಧಾನದಿಂದ ಮಾತಾಡ್ರಿ. ಹೌದು ನಿಮ್ದು ಇಲ್ಲೇ ಅತ್ತಲ್ಲ, ಎಲ್ಲಿ ಹೋದಲ್ಲಿ ಗದ್ದಲ ಅದ. ಅದು ಗಣಮಕ್ಕಳಿಗೆ ಕಾಮನು ಆಗಿಬಿಟ್ಟಾದ. ಹೌದ್ ಮನ್ಯಾಗಿದ್ರೆ ಕಿರಿಕಿರಿ, ಜಾತ್ರೆಗೆ ಬಂದ್ರೆ ಕಿರಿಕಿರಿ, ಬಸ್ನ್ಯಾಗ ಹೋದ್ರೆ ಕಿರಿಕಿರಿ, ಎಲ್ಲಿ ಹೋದ್ರೆ ಕಿರಿಕಿರಿ ಇದ್ದಿದ್ದೇರಪ್ಪ. ಇದು ಬ್ಯಾಂಕ್ನ್ಯಾಗ ಹೋದ್ರು ಕಿರಿಕಿರಿ. ಹೌದಿಲ್ಲ? ಹೌದಲ್ರಿಪ್ಪ. ಇದೇನು ದೊಡ್ಡ ಮಾತಲ್ಲ. ಅಲ್ಲಲ್ರಿ. ಇರ್ಲಿ. ಯಾವ ಒಂದು ಭಾಗ್ಯವಂತಿ ಪೌಳಿ ಒಳಗ ಬಹಳ ಚಂದ ಕಾರ್ಯಕ್ರಮ ನಡೆದಾವ. ಹೌದ್ ಹಾಡಿಕೆ ನಡೀತಾವ್ರಿಪ್ಪ. ಜರ ವಿಷಯ ಮಾತಾಡೋಣ. ಹಾಡಿಕೆ ನಡೀತಾವ. ಆಯ್ತ್ರಿ ಬಾಬಾ, ನಿನ್ನ ಒಂದು ವಿನಂತಿ ಅದ. ಹಂಗ್ಯಾನ್ AP ಅನ್ಬೇಡ. ಇನ್ನ ಯಾಕಲೆ ಅನ್ನೋ ಕಿಮ್ಮತ್ತದ ನನಗ.
ಹೌದು ಹೌದು ಯಾಕೆ ಅಣ್ಣನು ಇರ್ಲಿ ಅಣ್ಣ ಅಂದ್ರ ಬಹಳ ಹಿಗ್ಗದ ಹಂಗೇನಿಲ್ಲ. ಹೌದು ಇರ್ಲಿ. ಎಲ್ಲರಿಗೆ ಬ್ಯಾಡಾಗಿತ್ತು ಹಾಡೋದದ, ಅಣ್ಣಗೊಬ್ಬನಿಗೆ ಬೇಕಾಗ್ಯದತ್ತ. ಮತ್ತೆ ವಿಷಯ ಮಾತಾಡೋನು ಬ್ಯಾಡ್ರಿ. ದಯವಿಟ್ಟು ನಿನ್ನ ಕೈ ಮುಗಿತೀನಪ್ಪ, ಒಂದ್ 5 ನಿಮಿಷ ನೀ ತಡ್ಕೋ. ನೀ ಹೇಳಿದ ಕೆಲಸನೇ ಮಾಡ್ತೀವಿ ಮುಂದ. ಎಲ್ಲಾ ಹಿರಿಯರು ಕೂಡಿರಿ. ಹೌದು. ತಾಯಿ ಬಳಗನು ಬಹಳ ಕೂಡ್ಯಾದ. ಹೌದು. ತಾಯಿ ಎದಿ ಹಾಲಿನೊಳಗ ಎಂತ ಶಕ್ತಿ ಆದ ಹೇಳಿ ಮುಂದ ಅಕ್ಕನ ಕಡೆ ಹೋಗೋದ. ಹೌದು. ಲಂಕಾಪಟ್ಟಣದೊಳಗ ಹೌದು ಶ್ರೀರಾಮಚಂದ್ರ ಪ್ರಭು ತಮ್ಮ ಲಕ್ಷ್ಮಣ ಇವರು ಸಂಗಾಟಿದ್ದ ಹನುಮಂತ. ಹೌದು. ಯುದ್ಧ ನಡೀತು. ಎಲ್ಲಿ? ಲಂಕಾಪಟ್ಟಣದೊಳಗ ರಾವಣನ ಸಂಹಾರ ಇತ್ತು. ಹೌದು. ರಾವಣನ ಸಂಹಾರ ಮಾಡಿ ಹೌದು ಎಲ್ಲಾ ಯುದ್ಧ ಆದ ಮ್ಯಾಗ ಶಾಂತ ಉಳಿತು. ಸೀತಾದೇವಿನ ಕರ್ಕೊಂಡು ಬಂದ್ರು. ಹೌದು. ಹನುಮಂತ ಬಂದು ಏನ್ ಮಾಡ್ದ? ಅಂಜನಾದ್ರಿ ಬೆಟ್ಟದೊಳಗ ತಾಯಿ ಹಂತೆಯಲ್ಲಿ ಉಳ್ದ. ಹೌದು. ರಾಮ ಲಕ್ಷ್ಮಣ ಸೀತಾದೇವಿ ಕೂಡಿ ಹೌದು ಪುಷ್ಪಕ ವಿಮಾನದಾಗ ಹೈದು ಹೊಂಟಿದ್ರು. ಹೌದು. ಅಲ್ಲಿ ಅಂಜನಾದ್ರಿ ಬೆಟ್ಟ ಕಾಣಿಸ್ತು. ಹೌದು. ಇಲ್ಲಿ ಹನುಮಂತನ ವಾಸದ. ಹೌದು. ನಾವು ಯುದ್ಧ ಮಾಡ್ಬೇಕಾದ್ರ ಅವನ ಸಾಯ ನಮಗ ಬಹಳ ಆಗ್ಯದ. ಹೌದು. ಸ್ವಲ್ಪ ಈ ಕಡೆ ಲಕ್ಷ ಇರ್ಲಿವ ತಾಯಿದೇರೆ. ಹನುಮಂತನ ವಾಸದ. ಹೌದು. ಹನುಮಂತಗ ನಾವು ಭೇಟಿಯಾಗಿ ವಾದ್ರತೆ ತಿಳ್ಕೊಂಡು ರಾಮ ಲಕ್ಷ್ಮಣ ಸೀತಾದೇವಿ ಕೂಡಿ ಪುಷ್ಪಕ ವಿಮಾನವನ್ನ ಅಂಜನಾದ್ರಿ ಬೆಟ್ಟದ ಮ್ಯಾಗ ಇಳಿಸಿದ್ರು. ಹೌದು. ಹೋಗಿ ಮನಿ ಬಾಗ್ಲ ಬಡದ್ರು. ಹೌದು. ತಾಯಿ ಅಂಜನಾದೇವಿ ಏನ್ ಮಾಡಿದ್ರಿಪ್ಪ? ತಂದಿ ಕೇಸರಿ. ಹೌದು. ಇವರು ಹೊಟ್ಟಿಲೆ ಹುಟ್ಟದವನೇ ಹನುಮಂತ. ಹೌದು. ಮನಿ ಒಳಗಿಂದ ಬಂದ ತಾಯಿ ಅಂಜನಾದೇವಿ ಬಾಗಿಲು ತೆಗಿತಾಳ. ಶ್ರೀರಾಮಚಂದ್ರ ಪ್ರಭು ದೇವರು ನಿತ್ತಾನ. ಹೌದು. ತಾಯಿಗೆ ಆನಂದ ಆಯ್ತು. ಆನಂದ ಆಯ್ತು. ಮರ್ತ್ಯಕ್ಕ ಮಗನ ಜನ್ಮ ಕೊಟ್ಟಿನಿ, ಎಂತ ಮಗನಿಗೆ ಜನ್ಮ ಕೊಟ್ಟಿನಿ. ಹೌದು ಹೌದು. ಎತ್ರ ಇರಬೇಕು ಎಂತ ಮಗ. ಸಾಕ್ಷಾತ್ ಪರಮಾತ್ಮನನ್ನೇ ಮರ್ತ್ಯಕ್ಕ ಇಳಿಸಿ ಮನಿ ಬಾಗಿಲಿಗೆ ಬರಂಗ ಮಾಡ್ಯಾನ. ಎಂತ ಮಗನಿಗೆ ಜನ್ಮ ಕೊಟ್ಟಿನಿ. ಹೌದು ಅತ್ ಹೇಳಿ ಅಂಜನಾದೇವಿ ಮಗು ಹನುಮಂತ ನಿನ್ನ ಸಾಯಕ್ಕ ಮೆಚ್ಚಿ ಸಾಕ್ಷಾತ್ ಶ್ರೀರಾಮಚಂದ್ರ ಪ್ರಭುನೇ ಮನೆಗೆ ಬಂದಾನ ಬಾ ಅಂದಾಗ ಹೌದು ಅವಸರ ಮಾಡಿ ಮನೆಂದು ಸಾಕ್ಷಾತ್ ಭಗವಂತ ಬಂದಾನತ್ತೆ ತಿಳ್ಕೊಂಡು ಓಡಿ ಬಂದು ರಾಮನ ಪಾದಕ್ಕೆ ಹನುಮಂತ ಬಿದ್ದಲ್ರಿಪ್ಪ. ಅಲ್ಲ ತಾಯಿ, ನಾವು ಇಟ್ಟು ಎಲ್ಲಾ ಸೀತಾದೇವಿನ ಗೆದ್ದು ತರಬೇಕಾದ್ರ ನಿನ್ನ ಮಗನ ಪಾತ್ರ ಬಹಳ ಅದ ಅಂತ ಹೇಳಿ ಹೌದು ಶ್ರೀರಾಮಚಂದ್ರ ಪ್ರಭು ತಾಯಿ ಅಂಜನಾದೇವಿಗೆ ಹೇಳುತ್ತಾನ. ಏನತ್ರಿಪ್ಪ? ಅವಾಗ ಹನುಮಂತ ಅಂದ, ಏನಂದ್ರಿಪ್ಪ? ನನ್ನ ಪಾತ್ರ ಬಹಳ ಅದ ಕರೆಯವ, ಸ್ವಲ್ಪ ಲಕ್ಷ್ಮಣ ಪ್ರಭು ಹೈರಾಣಾದ. ಹೌದು ಹೌದು. ಅವಾಗ ಅಂಜನಾದೇವಿಗೆ ಶಕ್ತಿ ಬತ್ತು. ಏನಂತಾಳು? ನಿನ್ನಂತ ಮಗ ಅವರು ಸಂಗಾಟಿರ್ಲಕ್ಕಾಗಿ ಹೌದು ಲಕ್ಷ್ಮಣ ಪ್ರಭುಗ ಹೈರಾಣ ಮಾಡಿ ಅಂದ್ರ ನೀ ಅಂತ ಮಗ ಅಂತ ಹೇಳಿ ಹನುಮಂತಗ ಅಂಜನಾದೇವಿ ಬೈದ್ರು. ಹೌದು. ಅವಾಗ ಲಕ್ಷ್ಮಣ ಕೇಳ್ತಾನ ತಾಯಿ ಅಂಜನಾದೇವಿಗೆ, ಏನತ್ರಿಪ್ಪ? ಅಲ್ಲವಾ ಮಗನ ಇಟ್ಟು ಹೊಗಳಲಕತ್ತಿಯಲ್ಲ, ನಿನ್ನ ಮಗನಲ್ಲಿ ಅಟ್ಟ ತಾಕತ್ತ ಆದೇನು ಅಂತ. ಹೌದು. ಅವಾಗ ತಾಯಿ ಅಂಜನಾದೇವಿ ಅವಸರ ಮಾಡಿ ಹೋಗಿ ಒಂದು ಪರ್ವತದ ಮ್ಯಾಗ ಗುಡ್ಡದ ಮ್ಯಾಗ ನಿತ್ತಳು. ಏನತ್ತಾಳ? ಲಕ್ಷ್ಮಣಿಗೆ ಹೇಳ್ತಾಳ, ಏನತ್ತ? ನನ್ನ ಮಗನಲ್ಲಿ ತಾಕತ್ ಎಟ್ಟದ ನೀ ನೋಡ್ಬೇಕಂದ್ರ ಹೌದು ಯಾವ ಅಂಜನಾದೇವಿ ಎದಿದಿಂದ ಒಂದು ಹಾಲಿನ ಹನಿ ಆ ಪರ್ವತದ ಮ್ಯಾಗ ಬಿದ್ರ ಪರ್ವತ ಎಲ್ಲ ಛದ್ರಾಗಿ ಹೋಗ್ಯಾದ. ಆತ್ಮೀಯ ಬಂಧುಗಳೇ, ಪರ್ವತ ಎಲ್ಲ ಹೌದು 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 ಹೌದು. ಅವಾಗ ರಾಮ ಲಕ್ಷ್ಮಣ ಎಲ್ಲ ಗಾಬರಿಯಾಗಿ ನಿಂತರು. ಹೌದು. ಒಂದ್ ಹನಿ ಹಾಲ ಪರ್ವತದ ಮ್ಯಾಗ ಬಿದ್ರನೆ ಪರ್ವತ ಎಲ್ಲ ಛಿದ್ರ ಆಗ್ಯದಂದ್ರ ಹೌದು ಹನುಮಂತನ ಶರೀರ ಎಲ್ಲ ಅಂಜನಾದೇವಿ ಹಾಲೇ ಅದ. ಎಷ್ಟು ಶಕ್ತಿ ಇರ್ಬೇಕಂತ ಹೇಳಿ ಅವಾಗ ಹೌದು ನಿನ್ನ ಮಗನಲ್ಲಿ ಶಕ್ತಿ ಅದ ಅಂತ ಹೇಳಿದ್ರು. ಇಂಥ ಶಕ್ತಿ ಎಷ್ಟೋ ತಾಯಿ ಎದಿ ಹಾಲು ಕುಡಿದಿರ್ತಕ್ಕಂಥ ಮಕ್ಕಳಲ್ಲಿ ಎಲ್ಲರಲ್ಲಿ ಅದ. ಜಗತ್ತದೊಳಗ ತಾಯಿ ತಂದಿ ಅನ್ನುವಂತ ವಸ್ತು ಬಹಳ ದೊಡ್ಡ ಅದಾವೆನ್ನ ಆತ್ಮೀಯ ಬಂಧುಗಳೇ. ಇರ್ಲಿ ಎನ್ನ ವಿಷಯಕ್ಕೆ ಬರ್ಲಿ, ಇದು ಒತ್ತಾಟಿ ಉಳಿಲಿ. ಯಾಕಂದ್ರ ಬಹಳ ಮಂದಿ ಕೈಕೋತ ಕೂತಿದೆ ಬ್ಯಾರೆ, ನಾವು ಹೇಳುವುದೇ ಬ್ಯಾರೆ ನಡೆದಾದ. ಹೌದು ಯಾಕ್ರಿ? ಹೌದು. ಇನ್ನ ವಿಷಯ ಅಕ್ಕಗ ಒಂದು ಮಾತು ಹೇಳಿದಾರ. ಏನಪ್ಪ? ಅಲ್ಲಿದಿಂದೇ ಶುರು ಮಾಡೋನು.
ಹಾ ನಿನ್ನ ತಲಿ ಯಾವತ್ತಿದ್ರು ತೆಳಗೆ ಹೌದ್ ನನ್ನಿದ್ರ ತಲೆ ಎತ್ತಂಗಿಲ್ಲ ಎತ್ತಂಗ ಇಲ್ಲ. ಹೌದ್ ಅಂದ ಕಾಲಕ್ಕೆ ಹೇಳ್ತಾಳ ದೇವ ಪುರುಷರ ಮಗಳು ಮಾಯಮ್ಮ ದೇವಿ. ಹೌದು ಏ ತಮ್ಮ, ಹಾ ಹಾ ನನ್ನ ತಲಿ ಇರ್ಲಿ. ಹಾ ಏ ತಮ್ಮ, ಹೌದು ನನ್ನ ತಲಿ ತೆಳಗ ಮಾಡವ್ರು ಈ ಜಗತ್ತದಾಗ ಹುಟ್ಟಿಲ್ಲ. ಹೌದ್ ತಲಿ ಬಾಗಿದ್ದೆ ಎಲ್ಲಿ ಬಾಗಿಲ್ಲ ರೇವಣ ಸಿದ್ಧಗ ಒಬ್ಬವನಿಗೆ ನಾ ತಲಿ ಬಾಗಿನಿ. ಹೌದ್ 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 ಬೆಟ್ಟರ ನಾ ಎಲ್ಲಿ ತಲಿ ಬಾಗಿಲ್ಲ. ಹೌದ್ ಹೌದು ಓ ಸುಮಿತ್ರಕ್ಕ, ಹಾ ತರಕ ಹಾರಿ ಮಾತಾಡಕತ್ತಿದೆ. ತರಕ ತಲಿ ಅಲ್ಲ ನಿಂದು ಒಲಿ ಅದ. ಯಾಕ್ರಿಪ್ಪ ಏನು ಮಾತಾಡಬೇಕಾದ್ರೆ ಹಿಂದ ನಾ ಏನು ಮಾಡೀನಿ, ಹೌದು ಹಿಂದ ನಾ ಏನು ಇದ್ದೆ, ಹೌದ್ ಹೌದು ಅದು ಕಲ್ಪನಾ ಇರಬೇಕು. ಹೌದು ಯಾವ ಅಕ್ಕನೇಳ ಮಾಯವ ಏನ್ ಮಾಡ್ಯಾಳ್ರಿಪ್ಪ ಹೊಟ್ಟಿದ ತಮ್ಮನ ಬೆಟ್ಟು ಮಾಡ್ಯಾಳ. ಹಳ್ಳಿಲೆ ಹಾಲು ಹಾಕ್ಯಾಳ, ಬೆರಳಿಲೆ ಬೆನ್ನಿ ತಿನಿಸ್ಯಾಳ. 7 ಕೌದಿ ಹಾಸ್ಯಾಳ, 7 ಕೌದಿ ಹೊಚ್ಚಾಳ. ಹೌದ್ ಏನು ಕೇಳ್ತಾನ ಅದು ತಮ್ಮ ಚೆನ್ನಿಂಗ ಬೀರಣ ದೇವರಿಗೆ ಅಕ್ಕ ತಂದು ಕೊಟ್ಟಾಳ. ಹೌದು ಕೊಟ್ಟು ಇಟ್ಟು ಸುಮಾರು ಗುಣ ಬಂದಾವ. ಏನ ಎಲ್ಲಿ ತಲಿ ಬಾಗಿಲ್ಲ, ಎಲ್ಲಿ ಇಂಥ ಜಾಗದಾಗೆ ಬಾಗಿನತ್ತು ಹೇಳೇ ನೀ ಮಂಗಳಾರತಿ ಮಾಡು. ಹೌದು ಹುಲಿ ಹೌದು. ಹಾ ಹಿಂಗ ಕೇಳ್ಬೇಕನವನ. ಹಾ ಹಿಂಗ ಕೇಳಿದ್ರೆ ತಮ್ಮನಲ್ಲಿ ಉಗ್ಗುರು ಬರ್ತದ, ಹೇಳಕ್ಕೂ ಚಂದ ಆತದ. ಹೌದ್ ಹೌದು ಓ ಸುಮಿತ್ರಕ್ಕಾಜಿ, ಹಾ ಹಾ ಹಿಂದಕ್ಕೊಂದು ಮಾತು ಮಾಡಿ ಬಂದಿದ್ದೀನಿ. ಏನ್ರಿಪ್ಪ ಮಾತಾ ನನಗೆ ಕೇಳಾರ್ದಲೆ ಎರಳಿ ಗುಂತಿ ರಾಯಣ್ಣನ ಮಗಳಿಗೆ ಹಣ್ಣಿಟ್ಟು ಬಂದಾಳ. ಹಿರಿಯರ ಇದು ತಮಗೆಲ್ಲ ಗೊತ್ತಿರಬೇಕು. ಹೌದು ಎರಳಿ ಗುಂತಿ ರಾಯಣ್ಣನ ಮಗಳಿಗೆ ನಾನು ತಮ್ಮ ಬೀರಣ್ಣಗ ತಗೋತೀನಿ ಎತ್ತಿ ಹೇಳಿ ಹಣ್ಣಿಟ್ಟು ಬಂದಿ. ಹೌದ್ ಎಟ್ಟು ಬಂದ ಕಾಲಕ್ಕ ಏನಾಯ್ತು ಹಿಂಗ ಬೀರಣ್ಣ ದೇವರು ಮನ್ಯಾಗ ಕೂತಾನೆಪ್ಪ. ಬೀರಣ್ಣ, ಹಾ ಬಂಗಾರದಂತ ಕನ್ಯಾ ಇವತ್ತು ನಿನಗ ನೋಡಿ ಬಂದಿನೋ. ಉಡ್ಯಾಗ ಹಣ್ಣು ಹಚ್ಚಿ ಬಂದಿನಪ್ಪ. ಉಡ್ಯಾಗ ಹಣ್ಣು ಹಾಕಿ ಬಂದಿನಿ, ನೀ ಆತೇನಿ ಇಲ್ಲ. ಹೌದ್ ಅವಾಗ ನನ್ನ ಅಪ್ಪ ಲಿಂಗ ಬೀರಣ್ಣ ದೇವರು ಹೇಳ್ದ, ಏನ್ ಹೇಳ್ದನ್ರಿಪ್ಪ ಈಗ ಹೆಣ್ಣರೇ ನೋಡಿ ಬಂದಿದೆ ಠೀಕದ. ಹೌದು ಖರೆ ನೋಡ್ಲಿಕ್ಕ ಯಾರಂಗದಾಳ, ಹೆಂಗ ಸಾಕ್ಷಾತ್ ನಾ ಹೆಂಗದೀನಿ ನನ್ನಂಗೆ ಅದಾಳ. ಬಿದ್ದಿ ಮಲಿವಿಗಿ ಸುಮಿತ್ರಕ್ಕ. ಹೌದು ಬಹಳ ಜಾತನ ಸಿಗಮಲ್ಲ ಹಂಗ. ಹೌದು ಅವಾಗ ನನ್ನ ಆಸೆ ಏನದ, ಮಾವನ ಮಗಳನ್ನ ತರಬೇಕನ್ನೋದು ನನ್ನ ಆಸೆ. ಹೌದು ಮತ್ ಇನ್ನೇನ್ ಹೇಳ್ಬೇಕ್ರಿ, ನೋಡ್ಲಿಕ್ಕ ನಿನ್ನಂಗೆ ಅದಾಳ ಅಂದ್ರ ಹಂತಕ್ಕಿಗೆ ನಾ ಹೆಂಗ ಆಗಲ್ರಿ. ಹಾ 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 ಅಕ್ಕಂದ್ರ ತಾಯಿ ಸಮಾನ. ನೀ ಹೇಳಕತ್ತಿದಿ ನಿನ್ನಂಗೆ ಅದಾಳ, ಮತ್ತ ತಾಯಿ ಅಂತ ಹೆಣ್ಣು ಮಗಳಿಗೆ ನಾ ಆಲಕ್ಕ ಬರೋದಿಲ್ಲ, ಅಲ್ಲಂದೀನಿ. ಹೌದು ಈಗ ಹಿರಿಯರಿಗೆ ಕೇಳೋದಲ್ಲ, ಹೌದ್ ಮನ್ಯಾಗ ಮಗನಿಗೆ ಕೇಳಾರ್ದೆ ಒಂದ್ ಹೆಣ್ಣ ಗಚ್ಚಿ ಮಾಡಿರಿ. ಹೌದು ಅವ್ರ ಮನಿಗೆ ಹೋಗಿ ನೀವು ಹೆಣ್ಣು ಸುಳ್ಳು ಮಾಡ್ಕೊಂಡ್ ಬರ್ಬೇಕಾದ್ರೆ ನಿಮ್ಮ ತಲಿ ಭಾಗ್ಯ ಅದೋ ಏನೋ ಬಾಗಿಲ್ಲೋ. ಕಿಲ್ಲೆಲ್ಲ ಮಾತಾ ಕರೆ ಇತ್ತಂದ್ರೆ ಚಪ್ಪಾಳೆ ಹೊಡ್ರಿ. ಈ ಮಾತಿಗೆ ಹೌದನ್ಬೇಕಿದು ಸತ್ಯ ಇದ್ದರೇನೆ. ಹೌದು ಹೇಗ್ ತಾಳಿ ಬರ್ಬೇಕು ತಂಗಿ. ಯಾಕ್ರಿ, ಹೌದು ಒಂದ್ ಹೆಣ್ಣು ಸುಳ್ಳು ಮಾಡ್ಬೇಕಾದ್ರ ಹೆಣ್ಣಿಗೆ ಬಟ್ ಹಚ್ಚೆ ಸುಳ್ಳು ಮಾಡ್ಬೇಕು. ನೀ ಒಂದು ಒಂದು ಹೆಣ್ಣು ಒಲ್ಲರೆ ಅಂದಿರ್ಬೇಕು. ಹೌದು ಆ ಹೆಣ್ಣು ಚಲೋ ಆದತ್ತೆ ನಿಶ್ಚಯ ಮಾಡಿರಿ. ಹಾ ಯಾಕ್ರಿ, ಹೌದು ಒಂದು ನಾ ಒಲ್ಲಂದ ಕಾಲಕ್ಕ ಆ ಎರಳಿ ಗುಂತಿ ರಾಯಣ್ಣಗ ಹೋಗಿ ಹೋಗಿ ಏನು ಹೇಳಿ ಸುಳ್ಳು ಮಾಡಿ ಬಂದಿದಿ ಹೇಳಿ ಮಂಗಳಾರತಿ ಮಾಡೋ. ಹೌದು ಏನು ಮುಂದಾಕಿನ ಮದುವೆ ಆಯ್ತೋ ಇಲ್ಲ, ಮುಂದ ಆ ಹೆಣ್ಣಿನ ಮದುವೆ ಆಗ್ಯಾದೋ ಏನ ಆಗಿಲ್ಲೋ. ಆಗಿಲ್ಲ ಅಂದ್ರೆ ಯಾಕಾಗಿಲ್ಲ, ಯಾಕಾಗಿಲ್ಲ ಆಗ್ಯಾದಂದ್ರೆ ಯಾರ ಜೋಡಿ ಆಗ್ಯಾದ ಅದು ದಂಡಿಗೆ ಉಳಿಲಿ, ಆಗೋದು ಆಲಾರ್ದು ಉಳಿತು. ನೀವೇನು ಹೇಳಿ ಸುಳ್ಳು ಮಾಡಿ ಬಂದಿದಿ, ತಲಿ ಭಾಗ್ಯದ ಇಲ್ಲ, ನೀನು ತಲಿ ಅಲ್ಲಿ ಭಾಗ್ಯಾದೋ ಏನು ಇಲ್ಲೋ, ಏನು ಬರೇ ನಿನ್ನ ಕೆಲಸ ಇದು. ಹೌದು ಇನ್ನೊಂದು ಮಾತು ಹೇಳಿದ್ರು ತಂಗಿ, ಏನತ್ತ, ಮಾವನ ಮನೆಗೆ ಹೋಗ್ಬೇಕಾದ್ರೆ ನಿನಗೆ ಧೈರ್ಯ ಬರ್ಲಿತ್ ಹೇಳುದು. ಹಾ ಅಡ್ಡ ಬೆಕ್ಕ ಹಾಯಿ ಹೊಡೆದತ್ತ ಅದಿಟ್ಟು ಸ್ವಲ್ಪ ವಿಸ್ತಾರ ಮಾಡಿ ಚಂದ ಹೇಳ್ತಾಳ ನೋಡ್ರಿ. ಅಕ್ಕ ನೆಪ್ಪದವಣ ಬಹಳ ಚಂದ ಹೇಳುದದ. ಒಂದು ಬರ್ಬೇಕು. ಅಕ್ಕ ಏನೋ ತಿಳಿದಾಳ, ಹಾ ಇದೇನು ಸಾಣದದ ಹಲೆ ಅಂದ್ರ ಸುಮ್ಮ ಕುಂದಿರ್ತದ ತಿಳಿದಾಳ. ಹಂಗಿಲ್ಲ, ಹೌದು ಹಂಗ ತೆಲಾಗ ಏನಾರ ಇತ್ತಂದ್ರ ತಗದ್ ಹಾಕ ಸುಮಿತ್ರಕ್ಕಾನಿ. ಹೌದು ಏನ್ ಹೇಳ್ತೀರಿ, ಏನ್ರಿಪ್ಪ ವೀರಪ್ಪ ಸಣ್ಣವದಾನ. ಹೌದು ನಿನಗ ಧೈರ್ಯ ಆದೇನಿಲ್ಲ ಕೇಳು ಸಲುವಾಗಿ ಬೆನ್ನ ಹತ್ತೀನಿ. ಹೌದು ಯಾಕ್ರಿ, ಹೌದು ಮತ್ತ ಮನ್ಯಾಗ ತಮ್ಮನ ಧೈರ್ಯ ನೋಡ್ದಕ್ಕಿ ಬೆಕ್ಕ ಅಡ್ಡ ಹೈದಾದ್ರೆ ಯಾಕೆ ಸಂಶಯ ಪಟ್ಟಿ. ಹೌದು
ಒಟ್ಟು ಬಂದ ಕತ್ರಿ ಪೇಚನಿಗೆ ಸಿಗುದೆ ಹೌದ್ ಅಲ್ಲ ಹಾ ಮನೆಗೆ ತಮ್ಮನ ಧೈರ್ಯ ನೋಡಿದಿ ಹೋಗಿ ತರ್ತೀನಿ ಅಂತ ಹೇಳಿನಿ ಹೌದು ಬರೀ ಬೆಕ್ಕ ಅಡ್ಡ ಹಾಯ್ದು ಹೋದ್ರ ಸಂಶಯ ಬತ್ತು ಕಾಲೇ ಕೊಡ ಎದ್ರ ಬಂದ್ರ ಸಂಶಯ ಬತ್ತು ಹೌದು ಕಟ್ಟಿಗೆ ಎದ್ರ ಬಂದ್ರ ನಿನಗ ಸಂಶಯ ಬತ್ತು ಬತ್ತು ಏ ಅಕ್ಕ ಹಾ ಹಾಂಗ ತಿಳಿಬೇಡ ಹೌದು ಇದು ಇನ್ನ ದೊಡ್ಡವಾಗಿದೆಯಲ್ಲ ಹೌದು ಎಷ್ಟು ಅಂಜಿಕೆ ನಿನಗದ ಹೌದು ನಿನ್ನ ಕೂಸ ಏನು ನಿನ್ನ ಬಗಲಾಗ ಕೂಸಿದ್ದಾಗ ಹಾ ಬಂಕನಾಥನ ಹೊಡೆದ ನಿನ್ನ ಹಚ್ಚಲ ಕಲ್ಲು ಮಾಡಿ ಖಬರಿಗೇಡಿ ಅದವರೇ ನಿನಗೆ ನೆಪ್ಪದೇನೋ ನೀ ಏನ್ ಅಂತ ಕೋಣ ಮಾಡಿದ ತಮ್ಮಗ ನೀ ಏನ್ ಹಂತಾದ ಮಾಡಿದಿ ಚಂಚಲ್ಯಾಗ ಹೌದು ಬಂಕನಾಥನ ಹೊಡೆದ ಬಚ್ಚಲ ಕಲ್ಲು ಮಾಡಿ ನೀ ಕುಂದ್ರು ಜಾಗ ಮಾಡೀನಿ ನೀ ಏನಾರ ತಮ್ಮಗ ಕೂನ್ ಮಾಡಿ ಏನ್ ಹಂತದು ಹೌದ್ ಮತ್ತ ಹೇಳ್ತಾಳ ನಾ ಹಾ ದೈತನ ಸಂವಾರ ಮಾಡೀನಿ ಹೌದ್ 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 ಮತ್ತ ಆ ದೈತನ ಸಂವಾರ ಮಾಡಿದಾಗ ಶಕ್ತಿ ಇತ್ತು ಬಂಕನಾಥ ನಿನ್ನ ಶಿರಿ ಶರಗಕ್ಕೆ ಕೈ ಹಾಕದಾಗ ಯಾಕ ನನಗ ಕರ್ದಿ ನೀನು ಹೊಡಿಬೇಕಾಗಿತ್ತ ಅವನಿಗೆ ನನ್ನ ಕೈಲೇ ಯಾಕ ಸಂವಾರ ಮಾಡಿಸ್ದಿ ಹಾ ಆ ಶಕ್ತಿ ನಿನ್ನಲ್ಲಿ ಇತ್ತೋ ಏನ ಇಲ್ಲ ಹೌದು ಏನ ತಿಳಿದಿದೆ ಅಕ್ಕಾಜಿ ಅವರ ಮತ್ತ ಇನ್ನೊಂದು ಹೇಳ್ತಾಳ ಅಕ್ಕ ಇನ್ನೊಂದ್ ಏನ್ರಿಪ್ಪ ಬರೇ ಪ್ಯಾಂಟುಣಿಗೆ ಏರದಂಗ ಶೆದ್ದಾಟಿಗೆ ಮಾತ ಪ್ಯಾಂಟುಣಿಗೆ ಏರದಂಗ ಹೌದು ಏನ್ ಹೇಳ ಅಕ್ಕ ಏನ್ ಹೇಳ್ರಿಪ್ಪ ಬೆಕ್ಕಿಗೆ ಯಾಕೆ ಹೊಡೆದ ನಿನ್ನ ತಾಟನೆಗೆ ಉಂಡಿತ್ತಲ್ಲ ಬೆಕ್ಕ ಹಾ ನಗು ಬರ್ತಾದ ನೀ ಕೇಳದ್ರ ಯಾಕ್ರಿಪ್ಪ ನೀನು ಹೆಜ್ಜೆ ತುಳಿದವನ ಹೌದು ಬೆಕ್ಕಿಗೆ ಹೊಡಿಬೇಕಾದ್ರ ಒಂದು ಕಾರಣ ಅದ ಸುಮ್ಮನೆ ಹೊಡೆದಿಲ್ಲ ನೀನೇ ಹೇಳಿದಿ ಯಾವ ಕಳುವಿನಾರಾಯಣ ಗೌಡನ ಮಗಳ ಕಾಮರತಿನಿ ಗೆದ್ದ ತರ್ಲಾಕ ಹೋಗುವಂತ ಸಂದರ್ಭದೊಳಗ ಸ್ವಾದರ ಮಾವನ ಮಗಳು ತರ್ಲಾಕ ಹೋಗಾಗ ಹೌದು ಏ ತಮ್ಮ ಹಾ ಬೆಕ್ಕ ಆಯ್ತಲ್ಲ ಅಪಶಕ್ಕನ ಆಯ್ತಂದಿ ಹೌದು ಮಾವನ ಮಗಳು ಗೆದ್ದ ತಂದೆ ಹೌದು ನೀ ನೀರಿಗೆ ಹೋಗಿದ್ದಿ ಹೌದು ಹೌದಿಲ್ಲ ಹೌದಲ್ರಿಪ್ಪ ಹೆಲವಾಣಿನ ಆಟ ಆಡಿ ಬರೋದ್ರಾಗ ಬೆಕ್ಕ ಹಾಲಿನ ಗಡಿಗೆಗೆ ಬಾಯಿ ಹಾಕಿತ್ತು ಹೌದು ನಾ ಅಕ್ಕನ ಏನೋ ಸ್ವಾದರ ಮಾವನ ಮಗಳಿಗೆ ಗೆದ್ದ ತರ್ಲಾಕ ಹೋದಾಗ ಅಕ್ಕ ಅಂದಾಳ ಏನತ್ತ ಏನ್ರಿಪ್ಪ ಬೆಕ್ಕ ಹಾಯ್ದ್ರ ಅಪಶಕ್ಕನ ಅಂದಾಳ ಇದಕ್ಕ ಇಡಬಾರ್ದತ್ತೇಳಿ ಹಿಂಗಾಲ್ ಹಿಡಿದು ಜಾಡಿಸಿ ಗಾಡಿ ಹೊಡೆದ ಸಾಯಿ ಹೊಡೆದಿನಿ ಇದು ನೀ ಅಂದ ಮಾತಿಗೆ ಹೌದು ಸಂಶಯ ಕಟ್ಕೊಂಡಿದ್ಯಲ್ಲ ಸಂಶಯ ಕಟ್ಕೊಂಡಿದಲ್ಲ ನಿನ್ನ ಸಂಶಯ ನಿವಾರಣೆ ಮಾಡೀನಿ ಹೊಡೆದು ಬೆಕ್ಕ ಹೊಳ್ಳಿ ಇದ್ರಾಗ ನಿನಗೊಂದು ಕೇಳೋದಾದ ಏನ್ರಿಪ್ಪ ಏನು ಕೇಳೋದ ಅಕ್ಕಗ ಹೌದು ಬಟ್ಟಿದ್ದವನು ಬೆಟ್ಟ ಮಾಡಿದೆ ಹೌದು ಅರಳಿಲಿ ಹಾಲು ಬೆರಳಿಲೆ ಬೆಣ್ಣಿ ಹೌದು ಹೌದು 7 ಕವದಿ ಹೊಚ್ಚಿ 7 ಕವದಿ ಹಾಸಿ ಹಾಸಿ ಜೋಗ ಹಾಡಿದ್ದೆ ಹೌದು ಎಕ್ಕೋ ಚಿತ್ತ ಒಂದು ಬೆಕ್ಕಿನ ಹೊಡೆದ ಕಾಲಕ್ಕ ತಮ್ಮನ ಬ್ಯಾರಿ ಕೊಟ್ಟಿದಿ ಕಾಸ ತಮ್ಮನ ಕುರಿ ಹೆಣ್ಣಿನಾಗ ಬಡಗಿ ಒಗದು ಬ್ಯಾರಿ ಹಾಕಿದಿ ಹೌದು ಹಿಂದಿನ ಜನ್ಮದಾಗ ಬೆಕ್ಕಿಗೆ ನಿನಗ ಏನ ಸಂಬಂಧ ಎತ್ತ ಇಂಥ ಸಂಬಂಧ ಇತ್ತಂತ ಹೇಳ್ಬೇಕು ಹೇಳದೆ ಅಂದ್ರ ಅವಾಗ ನಾ ಮುಗುಳ್ಯಾಳ ಸುಮಿತ್ರಕ್ಕನ ಕಾಲಿಗೆ ಬಿದ್ದಂಗ ಇಲ್ಲ ಕಡಾನೆ ಎದ್ದ ನಿತ್ತಂಗ ಹೌದು 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 ಯಾಕ್ರಿ ಹಾ ಅದಕ್ಕೆ ಹೇಳೋದ ಬೆಕ್ಕಿಗೆ ತಮ್ಮ ಹೊರಗೆ ಹಾಕಿದೆ ಅಂದ್ರ ಬೆಕ್ಕಿಗೆ ನಿನಗೆ ಏನು ಸಂಬಂಧ ಇತ್ತು ಮತ್ ಇನ್ನೊಂದು ಹೇಳಕ್ಕ ಇನ್ನೊಂದ್ ಏನ್ ಹೇಳಿದ್ರಿಪ್ಪ ತಮ್ಮಗ ಉಣ್ಣಿ ಕಡೆ ತರ್ಲಾಕ ಹೌದು ಬ್ಯಾರೇದವ್ರು ಕುರಿ ಕಾಯ್ತಿದ್ರತ್ತ ಅವ್ರು ಕುರುಬುರು ಉಣ್ಣಿ ತಗೊಂಡು ಬಂದು ತಮ್ಮಗ ಕಟ್ಟಾಕಿ ಇದ್ದಳು ಎಲ್ಲಾ ಹಿರಿಯಾರ ಕೂತೀರಿ ಹೌದ್ ಹೌದು ಹೆಚ್ಚಕ್ಕಮ್ಮ ತಿಳಿದವ್ರು ಇದಿರಿ ಅಕ್ಕ ಹೇಳಾಳ ತನ್ನ ಬೈಲಿನಿ ನಮ್ಮ ಅವಧರಿಗೆ ಸಿದ್ಧಾಟಿಗೆ ತಿಳಿಲಿಕ್ಕಂದ್ರು ನಮ್ಮ ಅಪ್ಪನ ಬಳಗಕ್ಕೆ ತಿಳಿತದ ಅಂದಾಳ ಯಾಕ್ರಿ ಹೌದು ಅದಕ್ಕೆ ತಿಳಿದವ್ರಿಗೆ ತಿಳಿಯಂಗೆ ಹೇಳೋದದ ಮಾತ ಹೌದು ಯಾವ ನನ್ನಪ್ಪ ಲಿಂಗ ಬೀರಾಳದೇವ್ರಿಗೆ ನೆದರಾಗಿತ್ತತ್ತೆ ತಿಳ್ಕೊಂಡು ಹೌದು ಹಾಲಗೆಲ್ಲ ಹೊಳದ ತುಟಿ ಬಾಡ ತಿಳ್ಕೊಂಡು ಅಂಗಯಂಗಾಲ ಪಲ್ಲವ ಬಂಗಾರ ಕಿರಿಜಡಿ ನನ್ನಪ್ಪ ಲಿಂಗ ಬೀರಾಣ ದೇವ್ರ ತಮ್ಮಗ ನೆದರಾದಿತ್ತತ್ತೆ ತಿಳ್ಕೊಂಡು ಉಣ್ಣಿ ಕಡೆ ತರ್ಲಾಕ ಹೌದು ಮತ್ತೊಬ್ಬರ ಮನೆಗೆ ಹೋಗಿರಿ ಹೌದು ತಪ್ಪೇನು ಇಲ್ಲ ಇಲ್ಲ ಕಾಡದ ದುರ್ಬಿನ್ ಕೊದಲಿಗೆ ನಂದನವನದೊಳಗ ಕಂಚಾಳ ಆಲದ ಮರದಾಗ ನನಗ ಬೆಟ್ಟು ಹೋಗಿದ್ರು ದೈತರು ಬಂದು ಹೌದು ಅವಾಗ ಹಾ ತಗೊಂಡು ಮನಿಗೆ ಹಾದಿ ಹೌದು ಅವಾಗ ನಿಮ್ಮ ಅಪ್ಪ ನಿನಗ ಸಾಕದ ಬಂದ ಹಾ ಏ ತಂಗಿ ನಿನಗ ಲಗ್ನ ಆಗಿಲ್ಲ ಹೌದು ಮಾಯಮ್ಮ ಇದನ್ನ ಎಲ್ಲಿದಿಂದ ತಗೊಂಡು ಬಂದಿದಿ ಮಂದಿ ಏನಾರ ನಿಂದ್ಯದ ಮಾತ ಆಡಂಗಾರ ಇದಕ್ಕೆ ಎಲ್ಲಿದಿಂದ ತಗೊಂಡು ಬಂದಿದಿ ಒಯ್ದ ಅಲ್ಲೇ ಬೆಟ್ಟ ಬಾತ್ ಹೇಳದ ಹೌದು ಅವಾಗ ಅಕ್ಕನೇಳ ಮಾಯವತ್ತ ಏನತ್ರಿಪ್ಪ ಯಪ್ಪ ಬಿಡು ಅಂದ್ರೆ ನಿನಗೆ ಬಿಡ್ತೀನಿ ಹೊರತಾಗಿ ಕೂಸಿಗೆ ಬಿಡಲ್ಲ ಅಂದ್ಲು ಹೌದು ಹೌದು ಇದಕ್ಕೆ ನನ್ನ ಮಾತು ಶಬಾಷರ ಹಾ ಎಲ್ಲದಕ್ಕೂ ನಿನಗ ಭಯ ಅಲ್ಲ ಹೌದು
ಅವಾಗ ತಂದೆ ಹೇಳ್ತಾನ ನಿಮ್ಮಪ್ಪ ನಿನಗ ಸಾಕದವ, ಏನ್ ಹೇಳ್ತಾನ್ರಿಪ್ಪ? ಹಂಗಾದ್ರೆ ಈ ಕೋಶಿನ ಮತ್ತ ನಿನಗ ಬರುವಂತ ಪಾಲು ಕುರಿ ತಗೊಂಡು ಹೋಗತ್ ಹೇಳಿ ನಿಮ್ಮಪ್ಪ ನಿನಗ ಕುರಿ ಕೊಟ್ಟಾನೋ ಏನ ಇಲ್ಲೋ? ಹಾ ಮತ್ ನಿನ್ನ ಬಲ್ಯ ಕುರಿ ಅಲ್ಲವಂದ್ರ ಮನ್ನಿ ಕುರಿ ಉಣ್ಣಿ ನೀ ಯಾಕ ಕೇಳಕ್ ಹೋಗಿದ್ದಿ? ಬೇಕಲ್ಲ ಮಾತಾ. ಯಾಕ್ರಿ? ಹೌದು, ನಿನ್ನ ಮನ್ಯಾಗ ಕುರಿ ಇದ್ದು ಏನ ಇಲ್ಲೋ? ಇದ್ದು ಅಂದ್ರ ಉಣ್ಣಿ ಯಾಕೆ ತರ್ಲಕ್ ಹೋಗಿದ್ರಿ? ಇದ್ದು ಅಂದ್ರ ಉಣ್ಣಿ ಯಾಕ ತರ್ಲಾಕ ಹೋಗಿದ್ರಿ ಅನ್ನುವಂತ ಮಾತಿದು ಸಿದ್ಧಾಟಿಗೆ ಕೇಳಿ ಹೆಚ್ಚಿಗೆ ಏನ ಮಾತಾಡೋದು ಬೇಡ. ಹೌದು, ಅಕ್ಕನೇಳ ಮಾಯವ್ವ ಯಾವ ರೀತಿ ಭೀರಪ್ಪಗ ಹೊರಗೆ ಹಾಕ್ತಾಳ ಅನ್ನುವಂತ ಸತ್ಯ ಸುಂದರವಾದಂತ ಚಾಲನ್ನ ಹಾಡಿ ಹಿಂಗೆ ಏನು ನಡೆದಾರ ಅದೇ ನಡಿಬೇಕಿಲ್ಲಿ. ಹೌದು, ಅಕ್ಕನೇಳ ಮಾಯವ್ವ ಯಾವ ರೀತಿ ತಮ್ಮಗ ಮನೆಯಿಂದ ಹೊರಗೆ ಹಾಕ್ಯಾಳ, ಎದರ ಸಂಬಂಧ ಹಾಕ್ಯಾಳ ಅನ್ನುವಂತ ನಾಲ್ಕುಂಡಿ ಚಾಲ ಹಾಡಿ ಅಕ್ಕನ ಕಂಪ್ನಿಗೆ ಪಾಳ್ಯ ಕೊಡೋದು ಬೆಕ್ಕಿನ ಕಂಪ್ನಿಗೆ ಶಾಂತಿ ರೀತಿಯಿಂದ ಕೊತ್ತಾಳಿಸಬೇಕಾಗಿದೆ.